ಅವ್ರ ಅಣ್ಣನ್ ಮಗನ್ ಕೆಲ್ಸ ಕೊಟ್ಟಾಗ ಬೇಡ ಬೇಡ ಅಂತ ಅಪ್ಪಂಗೆ ಎಷ್ಟು ಹೇಳ್ದೆ, ಆದ್ರೆ ಅವ್ರು ನನ್ ಮಾತು ಕೇಳಲಿಲ್ಲ. ಈ 2 ಫ್ಯಾಮಿಲಿನ ಕಂಪೇರ್ ಮಾಡ್ಬೇಡ, ಇವ್ರ ಫ್ಯಾಮಿಲಿ ಬೇರೆ ರಾಜೇಶ್ ಫ್ಯಾಮಿಲಿ ಬೇರೆ ಅಂತ ವಾದ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಇವಳು ಇದನ್ನೆಲ್ಲ ಮುಂಚೆನೆ ಪ್ಲಾನ್ ಮಾಡಿ ಎಂಪ್ಲಾಯಿ ಆಗಿ ಕೆಲ್ಸಕ್ಕೆ ಸೇರಿದ್ಲು ಅಂತ ನನಗನ್ನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಈಗ ಕಾವೇರಿ ಮನೆಗೂ ಯಜಮಾನಿ ಆಗಿದ್ದಾಳೆ, ಕಂಪನಿಗೂ ಯಜಮಾನಿ ಆಗಿದ್ದಾಳೆ. ಹಾಗೆ ಮನೇನೂ ಹಾಳು ಮಾಡಬಹುದು, ಕಂಪನಿನೂ ತನ್ನ ವಶಕ್ಕೆ ತಗೊಳ್ಬಹುದು. ತನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಪಕ್ಕ ಪ್ಲಾನ್ ಮಾಡಿದಾಳೆ. ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಆ ರಘುಪತಿನೇ ಕಾವೇರಿ ಕೈಲಿ ಇದೆಲ್ಲ ಮಾಡಿಸ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನಾನು ಬೇರೆ ಅವನ್ನ ಜೈಲಿಗೆ ಹಾಕ್ಸಿದ್ದೀನಿ. ಆ ಕೋಪಕ್ಕೆ ಅವನು ಕಾವೇರಿನ ಅಸ್ತ್ರವಾಗಿ ಬಳಸ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾನೆ. ಆದರೆ ಇದು ಮಾವಂಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಹೇಳಿದ್ರು ಅವ್ರು ಕೇಳ್ತಾ ಇಲ್ವಲ್ಲ. ಇದಕ್ಕೆಲ್ಲ ಕಾರಣ ಆ ಮನೆ ಹಾಳಿ ಕಾವೇರಿ. ಮಾವನ್ನ ಅಷ್ಟು ಮೈಂಡ್ ವಾಶ್ ಮಾಡಿದಾಳೆ. ಛೇ, ಇಂಥ ನೀಚ ಹೆಣ್ಣನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ. ಪ್ರೀತಿಲಿ ಮೋಸ ಮಾಡ್ಕೊಂಡು ಬದುಕ್ತಿರೋ ಹೆಣ್ಣನ್ನು ನಾನು ನೋಡಿದ್ದೀನಿ. ಆದ್ರೆ ತನ್ನ ಅಸ್ತಿತ್ವನ ಮಾರ್ಕೊಂಡು ಬದುಕ್ತಾ ಇರೋ ನೀಚ ಹೆಣ್ಣು ಅಂತ ಯಾರಾದ್ರೂ ಇದ್ರೆ ಅದು ಕಾವೇರಿ ಮಾತ್ರ. ಪ್ರೀತು, ಏ ಪ್ರೀತು, ಮಲ್ಲಿಕಾ, ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಕಾವೇರಿ ಬಗ್ಗೆ ಅನ್ಬಾರ್ದು ಅಂದ್ರೆ ಅವ್ನ್ಗೆ ಹರ್ಟ್ ಆಗಲ್ವಾ? ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೊನೆಗೆ ಕೈ ಕೊಟ್ಟು ಅವ್ರ ಅಪ್ಪನ್ನೇ ಮದ್ವೆ ಆಗಿದ್ದಾಳೆ ಅಂತ ಅವಳ ಬಗ್ಗೆ ಏನ್ರಿ ಪ್ರೀತಿ, ಏನ್ರಿ ಸಿಂಪತಿ? ಲೆಕ್ಕಕ್ಕೆ ಅವಳನ್ನ ಕೊಂದು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅನ್ನೋಷ್ಟು ಕೋಪ ಇರ್ಬೇಕು. ಅದನ್ ಬಿಟ್ಟು ಹೀಗೆ ಎದ್ದು ಹೋಗೋದಲ್ಲ. ಮಲ್ಲಿಕಾ, ಎಲ್ರು ನಿನ್ ತರಾನೇ ಇರಲ್ಲ. ನೋಡಿ, ನೀವೀಗ ಪ್ರೀತಮ್ ವಿಚಾರವಾಗಿ ಜಗಳ ಆಡೋದನ್ನು ಬಿಟ್ಟು ಕಾವೇರಿ ವಿಚಾರವಾಗಿ ಯೋಚನೆ ಮಾಡಿ. ನಮ್ಮ ಕೈ ಬಿಟ್ಟು ಹೋಗ್ತಿರೋ ಅಂತ ಈ ಮನೆ ಆಸ್ತಿ ಅಧಿಕಾರದ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ಪ್ರಭಾ. ಇವಾಗ ನಾವೇನಿದ್ರು ಅಪ್ಪನಿಗೆ ಆ ಕಾವೇರಿ ಏನು ಅನ್ನೋದನ್ನ ಅರ್ಥ ಮಾಡಿಸಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡಬೇಕು. ಅದೇ ನಮ್ಮ ಮೊದಲನೇ ಕೆಲಸ, ಅಂತಿಮವಾದ ಕೆಲಸ.